ಹಾಯ್ ಹೆಲೋ ನಮಸ್ಕಾರ. ಇವತ್ತು ತಂದೂರಿ ಪರೋಟ ಮಾಡತ್ತೀನ್ರಿ. ನೋಡ್ರಿ ಹೆಂಗಾಗೈತಿ ರೆಸಿಪಿ. ನೋಡ್ರಿ, ಒಂದು ಬೌಲ್ ತಗೊಂಡ್ರಿ, 1 ಕಪ್ ಮೈದಾ ಹಿಟ್ಟು ತಗೊಂಡ್ರಿ, 2 ಕಪ್ ಅಷ್ಟು ಮೈದಾ ಹಿಟ್ಟು ತಗೊಂಡ್ರಿ, 2 ಕಪ್ ಅಷ್ಟು ಮೈದಾ ಹಿಟ್ಟು ಎಳ್ಳು ತಗೋರಿ, ಬಿಳಿ ಎಳ್ಳ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೋರಿ, ಅದ್ರ ಮೇಲೆ ಹಾಕಕ್ಕ ನೋಡ್ರಿ. ಹಿಂಗ ಲಟ್ಟಿಸ್ಕೊಂಡು ಸ್ವಲ್ಪ ಉದ್ದಕ್ಕನ ಲಟ್ಟಿಸ್ಕೊರಿ, ಯಾಕಂದ್ರ ಉದ್ದನ ತಂದೂರಿ ಪರೋಟ ಆಗ್ತಾವ್ರಿ. ಸ್ವಲ್ಪ ಭಾಳ ತೆಳುನು ಬೇಡ, ಸ್ವಲ್ಪ ದಪ್ಪ ಮೀಡಿಯಂ ಸೈಜ್. ನೋಡ್ರಿ, ಈ ತರ ಸ್ವಲ್ಪ ಉದ್ದಕ್ಕ ಮಾಡ್ಕೋರಿ. ಆಮೇಲೆ ಇದ್ರ ಮೇಲೆ ಸ್ವಲ್ಪ ಎಳ್ಳು ಹಾಕೋರಿ, ಸ್ವಲ್ಪ ಎಳ್ಳು ಹಾಕೋರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರ್ಸ್ಕೊರಿ. ಸ್ವಲ್ಪ ಹಿಂಗ ಉದುರ್ಸ್ಕೊಂಡ ಒಮ್ಮೆ ಸ್ವಲ್ಪ ಹಿಟ್ಟು ಹಾಕಿ ಲಟ್ಟಿಸ್ಕೊರಿ. ಇನ್ನೊಮ್ಮೆ ಹಿಂಗ ಲಟ್ಟಿಸ್ಕೊಂಡ ಹಂಚಿದ್ಮೇಲೆ ನಾವು ಈಗ ಹಾಕೊಂಡ್ರಿ. ಇದೆಲ್ಲ ಅಪ್ಲೈ ಆದ್ಮೇಲೆ ಒಂದ್ ಸೈಡ್ ನಾವು ನೀರ್ ಹಚ್ಕೊಳ್ಳೋಣ್ರಿ. ಸ್ವಲ್ಪ ನೀರ ಸ್ವಲ್ಪ ಹಿಂಗ ಉಲ್ಟಾ ಮಾಡಿ ಸ್ವಲ್ಪ ನೀರ ಹಚ್ಕೊಂಡ ಹಿಂಗ ಹಂಚದ್ಮೇಲೆ ಹಾಕೋರಿ. ಅಂದ್ರ ಸ್ವಲ್ಪ ನೀರ ಹಚ್ಚಿದ್ರ ಅದಕ್ಕ ಹಂಚಿದ್ಕ ಅಂಟ್ಕೋತೈತಲ್ಲ, ಹಿಂಗಾಗಿ ಸ್ವಲ್ಪ ನೀರ್ ಹಚ್ಕೋಬೇಕ್ರಿ. ನೀರ್ ಹಚ್ಕೊಂಡ ಆಮೇಲೆ ಅದಕ್ಕ ಸ್ವಲ್ಪ ತಂದೂರಿ ಮಾಡ್ಬೇಕ್ರಿ. ತಂದೂರಿ ಮಾಡ್ಬೇಕ್ರಿ, ಸ್ವಲ್ಪ ಸುಡ್ಬೇಕ್ರಿ ಅದಕ್ಕ. ಹಿಂಗ ಸುಡ್ಬೇಕ್ರಿ. ನೋಡ್ರಿ, ಹಿಂಗ ಮೇಲೆ ತಂದೂರಿ ಮಾಡ್ಕೋಬೇಕ್ರಿ. ಗ್ಯಾಸ್ ಮೇಲೆ ಸುಟ್ಕೊಂಡ ತಂದೂರಿ ಮಾಡ್ಕೊಂಡ ಸ್ವಲ್ಪ ತುಪ್ಪ ಇಲ್ಲಾಂದ್ರ ಬಟ್ರ ಹಚ್ಕೊಂಡ ನೋಡ್ರಿ, ಸ್ವಲ್ಪ ತುಪ್ಪ ಹಾಕೊಂಡೇನಿ ನಾನು. ತುಪ್ಪ ಹಾಕೊಂಡ ಸ್ವಲ್ಪ ಮೇಲೆ ಅಪ್ಲೈ ಮಾಡ್ಕೊಂಡ್ಬಿಡ್ರಿ.
ನೋಡ್ರಿ ನಮ್ ತಂದೂರಿ ರೊಟ್ಟಿ ರೆಡಿ ಆಗೈತಿ. ನಾವು ಗ್ರೇವಿ ಕಾಜು ಗ್ರೇವಿ ಜೊತೆ ನಾವು ತಿನ್ಬೋದ ನೋಡ್ರಿ. ನೋಡ್ರಿ ನಮ್ದ ಕಾಜು ಮಸಾಲ ಮತ್ತ ತಂದೂರಿ ಪರೋಟ ರೆಡಿ ಆಗೈತಿ. ನೀವು ತಂದೂರಿ ಪರೋಟ ಕಾಜು ಜೊತೆ ತಿನ್ಬಹುದು.